ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಶೋ ದಟ್ u is equal to x cube minus 3xy square plus 3x square minus 3y square plus 1 is harmonic and find its harmonic conjugate. Also find the corresponding analytic function. ಈಗ ನೋಡಿ, u is equal to x cube minus 3xy square plus 3x square minus 3y square plus 1. ಈಗೇನು ಮಾಡಬೇಕು, ಯು ಎಕ್ಸ್ ಮಾಡಬೇಕು. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಕಾನ್ಸ್ಟೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 3 ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಮೈನಸ್ 3y ಸ್ಕ್ವೇರ್ಗೆ ಎಕ್ಸ್ ಇಲ್ಲ ಅದಕ್ಕೆ 0, ಇಲ್ಲೂ ಎಕ್ಸ್ ಇಲ್ಲ ಅದಕ್ಕೆ 0. ux is equal to 3x square minus 3y square plus 6x ಆಗುತ್ತೆ. ಏನು ಮಾಡಬೇಕು, ಇಲ್ಲಿ ಫೈಂಡ್ ಮಾಡಿ ಅಂತ ಇರೋದೇನು, ಶೋ ದಟ್ ಯು ಇಸ್ ಹಾರ್ಮೋನಿಕ್ ಅಂತ ಶೋ ಮಾಡಬೇಕು. ಅದಕ್ಕೆ ಯು ಎಕ್ಸ್ ಎಕ್ಸು ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಯು ಎಕ್ಸ್ ಎಕ್ಸ್ ಅಂದರೆ ಯು ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಡಿಫ್ರೆನ್ಷಿಯೇಷನ್. ಈಗ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 3 ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x, ಇಲ್ಲಿ ಎಕ್ಸ್ ಇಲ್ಲ 0, ಇಲ್ಲಿ 6 into 1. uxx is equal to 3 2s are 6x plus 6. ನೆಕ್ಸ್ಟ್ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ನೋಡಿ, ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ ಅದಕ್ಕೆ 0 ಮೈನಸ್ ಇಲ್ಲಿ ವೈ ಮಾತ್ರ ಚೇಂಜ್ ಮಾಡಬೇಕು. 3xನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. 3x ವೈ ಸ್ಕ್ವೇರ್ಗೆ ಏನು ಚೇಂಜಸ್ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್ 2y. ಇಲ್ಲಿ ವೈ ಇಲ್ಲ ಅದಕ್ಕೆ 0, ಇಲ್ಲಿ ವೈ ಸ್ಕ್ವೇರ್ಗೆ ಮಾತ್ರ ಚೇಂಜ್ ಮಾಡಬೇಕು. ಅಂದರೆ ಮೈನಸ್ 3 ಕಾನ್ಸ್ಟೆಂಟ್ ವೈ ಸ್ಕ್ವೇರ್ಗೇನು 2y, ಇಲ್ಲಿ ವೈ ಇಲ್ಲ ಅದಕ್ಕೆ 0. ದೇರ್ಫೋರ್ ಯು ವೈ ಬಂತು ಮೈನಸ್ 6xy ಮೈನಸ್ 6y. ಈಗ ಯು ವೈನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಈಗ ನೋಡಿ, ಮೈನಸ್ 6x ಕಾನ್ಸ್ಟೆಂಟು, ವೈಗೆ ಡಿಫ್ರೆನ್ಷಿಯೇಷನ್ 1, ಇಲ್ಲಿ ಮೈನಸ್ 6 into 1 ವಿತ್ ರೆಸ್ಪೆಕ್ಟ್ ಟು ವೈಗೆ ಏನು ಮಾಡಿದಾಗ ಯು ವೈ ಬಂತು ಮೈನಸ್ 6x ಮೈನಸ್ 6. ಆಮೇಲೆ ಇದೆರಡು ಆ್ಯಡ್ ಮಾಡಬೇಕು, ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ. ನೋಡಿ, ಯು ಎಕ್ಸ್ ಎಕ್ಸ್ ಅಂದರೆ 6x ಪ್ಲಸ್ 6 ಪ್ಲಸ್ ಯು ವೈ ಅಂದರೆ ಮೈನಸ್ 6x ಮೈನಸ್ 6. ಇದೇನಾಗುತ್ತೆ 6x ಪ್ಲಸ್ 6 ಪ್ಲಸ್ ಇಂಟು ಮೈನಸ್ ಮೈನಸ್ 6x ಪ್ಲಸ್ ಇಂಟು ಮೈನಸ್ ಮೈನಸ್ 6 ಎಲ್ಲ ಕ್ಯಾನ್ಸಲ್ ಆದರೆ 0 ಆಗುತ್ತೆ. ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ 0 ಅಂದರೆ ಯುನ ನಾವು ಹಾರ್ಮೋನಿಕ್ ಅಂತೀವಿ. ದೇರ್ಫೋರ್ ಯು ಇಸ್ ಹಾರ್ಮೋನಿಕ್. ಈಗ ನೋಡಿ, ಹಾರ್ಮೋನಿಕ್ ಆದಮೇಲೆ ಅವ್ರೇನು ಕೇಳಿದ್ದಾರೆ, ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್. ನೆಕ್ಸ್ಟು ಹಾರ್ಮೋನಿಕ್ ಕಾಂಜುಗೇಟ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಹಾರ್ಮೋನಿಕ್ ಕಾಂಜುಗೇಟ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಕನ್ಸಿಡರ್. ಈಗ ನೋಡಿ, ಫ್ರಮ್ CR ಇಕ್ವೇಷನ್ ಈಗ ಒಂದು ಕೆಲಸ ಮಾಡೋಣ, ಸ್ವಲ್ಪ ಸ್ಟೆಪ್ ಜಾಸ್ತಿನೇ ಬರೀತೀನಿ. ಯು ಎಕ್ಸ್ನ ಬರ್ಕೊತೀನಿ. ಕನ್ಸಿಡರ್ ಯು ಎಕ್ಸ್ ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ 6x. ನೋಡಿ, from CR equations ux is equal to vy and vx is equal to minus uy. ಈಗ ನೋಡಿ, ಇಲ್ಲಿ ux ಬದಲು vy ಬರ್ಕೊಳ್ಳಿ. vy is equal to 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ 6x. ಈಗ ನೋಡಿ, ನಿಮ್ಗೆ ಬೇಕಾಗಿರೋದು ವಿ ಬೇಕು. ಇಲ್ಲಿ ಡೋ ವಿ ಬೈ ಡೋ ವೈ ಅಂತ, ವಿ ವೈ ಅಂದರೆ ಇಲ್ಲಿ ಡೋ ವೈ ಬಂದು ಇಲ್ಲಿ ಡಿ ವೈ ಆಗುತ್ತೆ. ಅಂದರೆ ವಿ ಬೇಕು ಅಂದರೆ ಇಂಟಿಗ್ರೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ. ಮತ್ತು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬಂದು ಎಫ್ ಆಫ್ ಎಕ್ಸ್ ಅಂತ ಬರಿಬೇಕು. ನಾವು ಇಟ್ಕೊಳ್ಳಿ, ಇಲ್ಲಿ ಸಫಿಕ್ಸ್ ವೈ ತೆಗಿಬೇಕು ಅಂದರೆ ನೀವು ಇಲ್ಲಿ ಇಂಟಿಗ್ರೇಟ್ ಆಗಬೇಕು. ಇದನ್ನ ಬ್ರ್ಯಾಕೆಟಲ್ಲಿ ಬರಿಬೇಕು, ಇಲ್ಲಿ ಡಿ ವೈ ಬರಿಬೇಕು.
ಜೊತೆಗೆ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರೀಬೇಕು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲ್ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ 3x² ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ. ನೋಡಿ ವೈ ಇಲ್ಲ ಅಂದರೆ ಇಂಟಿಗ್ರೇಷನಲ್ಲಿ ವೈನ ಇನ್ಕ್ಲೂಡ್ ಮಾಡಬೇಕು. ವೈ ಇದ್ದರೆ ವೈನ ಚೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ಇಂಟಿಗ್ರೇಷನ್. ಇಲ್ಲಿ 3 ಹಂಗೆ ಇರಲಿ, y² ಚೇಂಜ್ ಬಂದು y³ 3. ಇಲ್ಲಿ ವೈ ಇಲ್ಲ ಅಂದರೆ ವೈನ ಇನ್ಕ್ಲೂಡ್ ಮಾಡಬೇಕು. 6x ಪ್ಲಸ್ ಎಫ್ ಆಫ್ ಎಕ್ಸ್. v ಈಸ್ ಈಕ್ವಲ್ ಟು, ಈಗ 3 ಕ್ಯಾನ್ಸಲ್ ಅಂದರೆ y³ ಪ್ಲಸ್ 6xy ಪ್ಲಸ್ ಎಫ್ ಆಫ್ ಎಕ್ಸ್. ಈಗ ನಾವು ಯು ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಆ್ಯಂಡ್ ಈಗ ಯು ಎಕ್ಸ್ ಗೊತ್ತು, ನೆಕ್ಸ್ಟ್ ಏನು ಬೇಕು ಗೊತ್ತು ನಿಮಗೆ, ಯು ವೈನ ತಗೊಳ್ಳಿ. ಈಗ ಕನ್ಸಿಡರ್ ಆ್ಯಂಡ್ ನಾವು ಕನ್ಸಿಡರ್ ಯು ವೈ ಈಸ್ ಈಕ್ವಲ್ ಟು ಮೈನಸ್6xy minus 6y by CR equation ಅಂತ ಬರೆದು by CR equation. ಈಗ ಯು ವೈ ಅಂದ್ರೇನು, ಮೈನಸ್ ವಿ ಎಕ್ಸ್. ಯು ವೈ ಒಂದು ಮೈನಸ್ ವಿ ಎಕ್ಸ್ ಆಗುತ್ತೆ. ಮೈನಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 6xy ಮೈನಸ್ 6y. ಈಗ ನೋಡಿ ಇಲ್ಲಿ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ನ ತೆಗೆದುಕೊಡಿ. ಮೈನಸ್ ಮಲ್ಟಿಪ್ಲೈ ಮೈನಸ್ ಮಾಡಿದಾಗ ಇಲ್ಲೂ ಮೈನಸ್ ಹೋಗುತ್ತೆ, ಇಲ್ಲಿ 6xy ಆಗುತ್ತೆ, ಇಲ್ಲಿ ಪ್ಲಸ್ 6y ಆಗುತ್ತೆ. ಈಗ ನಿಮಗೆ ವಿ ಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸ್ನ ಸಫಿಕ್ಸ್ ತೆಗಿಬೇಕಂದ್ರೆ ರೈಟಲ್ಲಿ ಇಂಟಿಗ್ರೇಷನ್ ಸ್ಟಾರ್ಟಿಂಗ್ ಬರೀಬೇಕು, ಇದನ್ನ ಬ್ರ್ಯಾಕೆಟಲ್ಲಿ ಬರೀಬೇಕು, ಇಲ್ಲಿ ಎಂಡಲ್ಲಿ ಡಿ ಎಕ್ಸ್ ಬರೀಬೇಕು. ಈ ಪ್ರೊಸೀಜರ್ ನಮ್ಗೆ ಇಟ್ಕೊಳ್ಳಿ. ಸಫಿಕ್ಸ್ ಎಕ್ಸ್ ತೆಗಿಬೇಕು ಅಂದರೆ ಇಲ್ಲಿ ಇಂಟಿಗ್ರಲ್ ಸಿಂಬಲ್ ಬರೋದು, ಇದನ್ನ ಬ್ರ್ಯಾಕೆಟಲ್ಲಿ ಬರೋದು, ಡಿ ಎಕ್ಸ್ ಬರೋದು, ಜೊತೆಗೆ ಎಫ್ ಆಫ್ ವೈ. ಇಲ್ಲಿ ಎಫ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಟರ್ಮು ಜಿ ಆಫ್ ವಿ ಅಂತ ಯೂಸ್ ಮಾಡಬೇಕು. ಈಗ ವಿ ಈಸ್ ಈಕ್ವಲ್ ಟು, ಈಗ ನೋಡಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಅಂದರೆ ಇಲ್ಲಿ 6y ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ. ಎಕ್ಸ್ಗೆ ಇಂಟಿಗ್ರೇಷನ್ ಏನು, x² 2 ಪ್ಲಸ್ 6y. ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು, ಪ್ಲಸ್ ಜಿ ಆಫ್ ವೈ. ಇದು 2 1s 2 3s. ಇದೇನಾಗುತ್ತೆ, ವಿ ಈಸ್ ಈಕ್ವಲ್ ಟು 3x² ಪ್ಲಸ್ 6xy ಪ್ಲಸ್ ಜಿ ಆಫ್ ವೈ. ಈಗ ಏನು ಮಾಡಬೇಕು ನೆಕ್ಸ್ಟು, ಇದನ್ನ ಎರಡು ಈಕ್ವೇಷನ್ನ, ಈಗ ವಿ ಬಂದಿದೆಯಲ್ವ ಎರಡು, ಅದನ್ನ ಕಂಪೇರ್ ಮಾಡಬೇಕು. ನೋಡಿ ಇದು 1 ಇದು 2. ಈಗ ಏನು ಮಾಡಬೇಕು, ಕಂಪೇರಿಂಗ್ 1 and 2. ಈಗೇನು ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಈ ಟರ್ಮ್ಗಳನ್ನ ಬರ್ಕೊಬಿಡೋಣ. ಈಗ ನೋಡಿ ಫಸ್ಟ್ ಟರ್ಮ್ ಯಾವುದು, ಇಲ್ಲಿ ಫಸ್ಟ್ ಈಕ್ವೇಷನಲ್ಲಿ ಟರ್ಮ್ಸ್ ಯಾವುದು, ಈ ಟರ್ಮ್ಸ್ ಯಾರಿದೆ ಅದು ಬರ್ಕೊಳ್ಳಿ. ಇಲ್ಲೇನಿದೆ, 3x² ಇದೆ, ಆಮೇಲೆ ಮೈನಸ್ y³ ಇದೆ, ಆಮೇಲೆ 6xy ಇದೆ. ಈ ಥರ ರಫಾಗಿ ಬರ್ಕೊಳ್ಳಿ. ಈಗ ಈಕ್ವೇಷನ್ 2ಲಿ ಟರ್ಮ್ಸ್ ಯಾವುದಿದೆ, 3x² ಆಲ್ರೆಡಿ ಬರ್ದಿದ್ರೆ ಬೇಡ ಬರೆಯೋದು, 6xy ಆಲ್ರೆಡಿ ಬರೆಯೋದು ಬೇಡ, ಆಯಿತಾ. ಈಗೇನು ಮಾಡಬೇಕು, ಕಂಪೇರಿಂಗ್ 1 and 2 ಅಂತ ಬರೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ, ಮತ್ತು ಜಿ ಆಫ್ ವೈ ಇಸ್ ಈಕ್ವಲ್ ಟು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಬರೀ ಎಕ್ಸ್ ಟರ್ಮ್ ಇರಬೇಕು, ಅಂದರೆ ವೈ ಇಲ್ಲದಿರೋ ಯಾವುದಾದ್ರೂ ಟರ್ಮ್ ಇದೆಯಾ ನೋಡಿ. ಈಗ ನೋಡಿ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ, ಅದಕ್ಕೆ ಇಲ್ಲಿ 0 ಹಾಕಿ. ಜಿ ಆಫ್ ವೈ ಅಂದರೆ ಎಕ್ಸ್ ಇಲ್ಲದಿರೋ ಟರ್ಮು. ಇಲ್ಲಿ ನೋಡಿ ವೈ ಇಲ್ಲದಿರೋ ಟರ್ಮು ಅಂದರೆ ಇಲ್ಲೂ ವೈ ಇದೆ, ವೈ ಇದೆ, ಅದಕ್ಕೆ ಇಲ್ಲಿ 0 ಬರ್ತಿದ್ದೀನಿ. ಫಸ್ಟ್ ಈ ಥರ ಮಾಡ್ಕೊತೀನಿ. ಇಲ್ಲೂ ವೈ ಇದೆ, ಅದಕ್ಕೆ ಬರೆಯೋಂಗಿಲ್ಲ, ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ. ಅರ್ಥ ಆಗ್ತಿದೆ. ಜಿ ಆಫ್ ವೈ ಅಂದರೆ ಎಕ್ಸ್ ಇಲ್ಲದೆ ಇರೋ ಟರ್ಮ್. ಎಕ್ಸ್ ಇದ್ದರೆ ರಾಂಗ್ ಮಾರ್ಕ್ ಹಾಕಿ, ಎಕ್ಸ್ ಇಲ್ಲ ರೈಟ್ ಮಾರ್ಕ್ ಹಾಕಿ, ಎಕ್ಸ್ ಇಲ್ಲ ರಾಂಗ್ ಮಾರ್ಕ್, ಎಕ್ಸ್ ಇದೆ ರಾಂಗ್ ಮಾರ್ಕ್ ಹಾಕಿ. ಅರ್ಥ ಆಯ್ತಾ? ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಅರ್ಥ ಇಲ್ಲಿ ವೈ ಇಲ್ಲ ಅಂದರೆ ರೈಟ್ ಮಾರ್ಕು, ವೈ ಇದ್ದರೆ ರಾಂಗು, ವೈ ಇದ್ದರೆ ರಾಂಗು, ವೈ ಇದ್ದರೆ ರಾಂಗು. ಇಲ್ಲಿ ಯಾವುದೂ ಇಲ್ಲ, ಅದಕ್ಕೆ 0. ಜಿ ಆಫ್ ವೈನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ಜಿ ಆಫ್ ವೈ ಅಂದರೆ ಎಕ್ಸ್ ಇದ್ದರೆ ರಾಂಗ್ ಹಾಕಿ, ಇಲ್ಲಿ ಎಕ್ಸ್ ಇದೆ ಅದಕ್ಕೆ ರಾಂಗು,
ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ರೈಟು. ಎಕ್ಸ್ ಇದೆ ರಾಂಗು. ಅಂದರೆ ಇಲ್ಲಿ ಜಿ ಆಫ್ ವೈಗೆ ಏನು ಬರೀತೀರಾ, ಮೈನಸ್ ವೈ ಕ್ಯೂ. ಇಲ್ಲಿ ಬೇಕಿದ್ರೆ ಮೇಲ್ಗಡೆ ಎಫ್ ಆಫ್ ಎಕ್ಸ್ ಅಂತ ಬರೀತೀನಿ, ಇಲ್ಲಿ ಜಿ ಆಫ್ ವೈ ಅಂತ ಬರೀತೀನಿ. ಎಫ್ ಆಫ್ ಎಕ್ಸ್ ಯಾವುದೂ ಇಲ್ಲ, ಜಿ ಆಫ್ ವೈಗೆ ಒಂದಿದೆ, ಮೈನಸ್ ವೈ ಕ್ಯೂ. ಅರ್ಥ ಆಯ್ತಾ? ದೇರ್ ಫೋರ್ ಈಗ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಈಸ್ ಈಕ್ವಲ್ ಟು 3x² ಮೈನಸ್ ವೈ ಕ್ಯೂ ಪ್ಲಸ್ 6xy. ನೀವು ನೋಡಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇದು ಬರುತ್ತೆ, ಅಥವಾ ಇದು ಬರಿಬೋದು. ಇಲ್ಲಿ ನೋಡಿ ಈಕ್ವೇಷನ್ 1 ಬೇಕಾದರೂ ಬರಿಬೋದು, ಈಕ್ವೇಷನ್ 2 ಆದರೂ ಬರಿಬೋದು. ಈಕ್ವೇಷನ್ 2 ಬರೆಯುವಾಗ 3x² ಪ್ಲಸ್ 6xy, ಜಿ ಆಫ್ ವೈ ಅಂದ್ರೇನು ಮೈನಸ್ ವೈ ಕ್ಯೂ. ಇದು ಬರೆದ್ರು ಇದೇ ಸೇಮ್ ಬರೋದ್ವಿ. ಅರ್ಥ ಆಗ್ತೀನಿಯಾ? ಈ ಥರ ವಿನ ಈ ಥರ ನೆಕ್ಸ್ಟು ವಿ ಆಯಿತು. ನೆಕ್ಸ್ಟು ಫೈನಲಿ ಏನು ಮಾಡಬೇಕು ನೀವು, ಎಫ್ ಆಫ್ ಜೆಡ್. ಈಗ ನೋಡಿ ಫಸ್ಟು ಯು ಕೊಟ್ಟಿರ್ತಾರೆ, ಹಾರ್ಮೋನಿಕನ್ನು ಪ್ರೂವ್ ಮಾಡಬೇಕು. ದಟ್ ಈಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಇದಕ್ಕೆ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಈಸ್ ಈಕ್ವಲ್ ಟು 0. ಆ್ಯಂಡ್ ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್ ಅಂದರೆ ವಿನ ಫೈಂಡ್ ಮಾಡಬೇಕು. ಆಮೇಲೆ ಎಫ್ ಆಫ್ ಜೆಡ್ನ ಫೈಂಡ್ ಮಾಡಬೇಕು. ಈಗ ಎಫ್ ಆಫ್ ಜೆಡ್ ಅಂದರೆ ಏನು ಫಾರ್ಮುಲಾ, ಯು ಪ್ಲಸ್ ಐ ಇಂಟು ಬಿ. ಈಗ ನೋಡಿ ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಯು ಅಂದರೆ ಗೊತ್ತಲ್ವಾ ಏನು. ಇಲ್ಲಿ ಒಂದು ಕೆಲಸ ಮಾಡೋಣ, ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಬಿಡಿ. ಇಲ್ಲಾಂದರೆ ಸಬ್ಸ್ಟಿಟ್ಯೂಟ್ ಮಾಡಿ. ಯು ಅಂದ್ರೇನು, x³ ಮೈನಸ್ 3xy². ಡೈರೆಕ್ಟಾಗೂ ಮಾಡ್ಬೋದು ಪುಟ್ಟಿಂಗ್, ಪ್ಲಸ್ 3x² ಮೈನಸ್ 3y² ಪ್ಲಸ್ 1 ಪ್ಲಸ್ ಐ ಇಂಟು ವಿ ಅಂದರೆ ಇದು 3x² ಮೈನಸ್ y³ ಪ್ಲಸ್ 6x. ಇಲ್ಲಿ ಬರೀಬೇಕು ಪುಟ್ಟಿಂಗ್ x is equal to z and y is equal to 0. f of z is equal to x ಜಾಗದಲ್ಲಿ z ಹಾಕಿ, z³ y ಜಾಗದಲ್ಲಿ 0 ಅಂದರೆ 0 ಆಗುತ್ತೆ. ಇದು 3z² ಆಗುತ್ತೆ, ಇದು 0 ಆಗುತ್ತೆ, ಪ್ಲಸ್ 1 ಪ್ಲಸ್ ಐ ಇಂಟು ಇಲ್ಲಿ y ಜಾಗದಲ್ಲಿ 0 ಹಾಕಿದ್ರೆ 0 0 0 ಅಂದರೆ ಫೈನಲ್ ಆನ್ಸರ್ ಬಂದು ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು z³ ಪ್ಲಸ್ 3z² ಪ್ಲಸ್ 1. ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ ಪ್ರೊಸೀಜರು? ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.